ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ದಿನದಿಂದ ನನಗೊಬ್ಬರು ಕಮೆಂಟ್ ಮಾಡ್ತಾನೆ ಇದ್ದಾರೆ. ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಜಾಯ್ನ್ ಆಗಿಬಿಟ್ಟು ಇನ್ಸ್ಟಾಗ್ರಾಮ್ ಎಲ್ಲ ಲಾಗಿನ್ ಮಾಡಾದ್ಮೇಲೆ ನಾವೇನು ಪ್ರಾಡಕ್ಟಿಂದು ರಿವ್ಯೂ ಅನ್ನ ವಿಡಿಯೋ ಮಾಡಿಬಿಟ್ಟು ಹಾಕಾದ್ಮೇಲೆ ನಮಗೆ ಆಟೋ ಡಿ ಎಮ್ ಎನೇಬಲ್ ಆಗ್ತಿಲ್ಲ. ಇನ್ಸ್ಟಾಗ್ರಾಮ್ನ ಮೀಶೋಗೆ ಲಿಂಕ್ ಮಾಡಿದ್ದೀನಿ, ಆದರೂ ಎನೇಬಲ್ ಆಗ್ತಿಲ್ಲ ಅಂತ. ಇದು ಏನಕ್ಕೆ ಆಗ್ತಿದೆ ಅಂತ ಇವತ್ತಿನ ವಿಡಿಯೋ ಡೀಟೇಲ್ ಆಗಿ ಹೇಳಿದ್ದೀನಿ. ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ದಲೆ ಫುಲ್ಲಾಗಿ ನೋಡಿಕೊಂಡು ತಿಳ್ಕೊಳ್ಳಿ, ಓಕೆನಾ? ನೋಡಿ, ಈಗ ಇಲ್ಲಿ ಮೀಶೋನ ಈ ರೀತಿ ಓಪನ್ ಮಾಡಿಕೊಂಡಾಗ ಈ ರೀತಿ ನಮ್ಮದು ಲೋಗೋ ಕಾಣಿಸುತ್ತಲ್ವ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಕಾಣಿಸ್ತಿದೆಯಲ್ಲ, ಜಸ್ಟ್ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ನಿಮಗೆ ಆಟೋ ಡಿ ಎಮ್ದು ಬೇಕಾಗಿದಲ್ವಾ, ಸೆಂಡ್ ಪ್ರೊಡಕ್ಟು ಡಿ ಎಮ್ ಅಂತ ಇದೆಯಲ್ವ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ಪೋಸ್ಟ್ ಹಾಕಿದ್ದೀವಲ್ವ ಇದೆಲ್ಲ ಈ ರೀತಿ ಶೋ ಆಗುತ್ತೆ. ಇಲ್ಲಿ ಶೋ ಆದಾಗ ಜಸ್ಟ್ ಈ ವಿಡಿಯೋ ಈಗ ಯಾವುದಕ್ಕೆ ನೀವು ಲಿಂಕನ್ನು ಇದು ಮಾಡಬೇಕು, ಆಟೋ ಡಿ ಎಮ್ ಮಾಡಬೇಕು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ ವಿಡಿಯೋನ, ಆ ಪ್ರಾಡಕ್ಟಿಂದು ರಿವ್ಯೂ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೆಲೆಕ್ಟ್ ಯುವರ್ ಮೀಶೋ ಆರ್ಡರ್ ಅಂತ ಇದೆಯಲ್ವಾ, ಫಸ್ಟ್ನೇದು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಬರಬೇಕು. ನಾವಿವಾಗ ಆ ಪ್ರಾಡಕ್ಟನ್ನು ಬೈ ಮಾಡಿರ್ತೀವಲ್ವ ಮೀಶೋದಲ್ಲಿ, ಅದಿಲ್ಲಿ ತೋರಿಸುತ್ತೆ ನೋಡಿ. ಈಗ ಇದು ಇಲ್ಲಿದೆ, ಇದನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕಂಪ್ಲೀಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಓಕೆನಾ? ಮತ್ತೆ ಇನ್ನೊಂದು ಬ್ಯಾಕ್ ಹೋಗಿ ಈ ರೀತಿ ನಿಮಗೆ ಆಟೋ ಡಿ ಎಮ್ ಮಾಡಿದಾಗ ಏನೆಲ್ಲ ವರ್ಡ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನೋಡಿ ಇಲ್ಲಿ. ಈಗ ಮತ್ತೆ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೋಡಿ ಹೋಮ್, ಪರ್ಫಾರ್ಮೆನ್ಸ್, ಪೇಮೆಂಟ್ ಮತ್ತು ಆಟೋ ಡಿ ಎಮ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಆಟೋ ಡಿ ಎಮ್ ಅಂತ ಇದೆಯಲ್ಲ ಫಸ್ಟಲ್ಲಿ, ಇದನ್ನು ನೀವು ಆಫ್ ಮಾಡಿದ್ದೀರಾ ಆನ್ ಮಾಡ್ಕೊಂಡಿದ್ದೀರಾ ಇದನ್ನು ನೋಡಿ. ಇಲ್ಲಿ ಇದು ಆನ್ ಇರಬೇಕು ನೋಡಿ. ಇಲ್ಲಿ ಇದನ್ನು ಆನ್ ಮಾಡಿದ್ರೆ ಸೆಂಡ್ ಪ್ರಾಡಕ್ಟ್ ಡೈರೆಕ್ಟ್ಲಿ ಇಂಟು ಯೂಸರ್ ಇನ್ಸ್ಟಾಗ್ರಾಮ್ ಡಿ ಎಮ್ಸ್ ಅಂತ ಬರೋದು. ಇದು ಬಂದಾದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಲಿಂಕ್, ಪ್ರೈಸ್, ಡೀಟೇಲ್ಸ್, ಡಿ ಎಮ್ ಅಂತೆಲ್ಲ ಇಲ್ಲಿ ಕೊಟ್ಟಿದ್ದಾರಲ್ವ ವರ್ಡ್ಸ್, ಇದು ಬಿಟ್ಬಿಟ್ಟು ಏನಾದರೂ ಅವ್ರು ಎಕ್ಸ್ಟ್ರಾ ಕೇಳ್ಬೋದು. ಅದಕ್ಕೆ ನೀವು ಇದನ್ನು ಕೂಡ ಕೊಡ್ಬೋದು. ಅಮೌಂಟ್ ಅನ್ನೋದಿಲ್ಲ ಇಲ್ಲಿ, ಅಮೌಂಟ್ ಇನ್ನು ಬೇಕಾದರೆ ಏನಾದರೂ ನೀವು ಆ್ಯಡ್ ಮಾಡ್ಬೋದು. ಇಲ್ಲ ಇದಿಷ್ಟೇ ಸಾಕು ಅನ್ನೋದ್ರೆ ಹೀಗೆ ಬಿಡ್ಬೋದು. ಆದರೆ ಮೇನ್ ಬಂದ್ಬಿಟ್ಟಂದ್ರೆ ಇಲ್ಲಿ ಆಟೋ ಡಿ ಎಮ್ ಅಂತ ಏನಿದೆಯಲ್ವಾ, ಇದನ್ನು ನೀವು ಎನೇಬಲ್ ಮಾಡ್ಕೊಂಡಿದ್ದೀರಾ ಇಲ್ವಾ ಮೊದಲು ಚೆಕ್ ಮಾಡಿ, ಓಕೆನಾ?